ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ಆಸರೆ ಟಿ ವಿಯ ವೀಕ್ಷಕರೇ, ಮತ್ತೊಮ್ಮೆ ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಈ ದಿನದಲ್ಲೂ ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಹಂಚಿಕೊಡುವುದಕ್ಕೆ ನಾನು ಬಹು ಆಸಕ್ತಿಯುಳ್ಳನಾಗಿದ್ದೇನೆ. ಕಾರಣ ಒಂದೊಂದು ದಿನವು ಕಳೆಯುತ್ತಿರುವಾಗ ಕಳೆದು ಹಾದು ಹೋಗುವ ದಿನಗಳಲ್ಲಿ ನಿಮ್ಮನ್ನು ಭೇಟಿ ಮಾಡಬೇಕೆಂದು ಬಹಳ ಕುತೂಹಲದಿಂದ ದೇವರ ವಾಕ್ಯದೊಂದಿಗೆ ನಾನು ಕಾಯುತ್ತಾ ಇದ್ದೇನೆ. ಇವತ್ತೂ ಸಹ ನಿಮ್ಮ ಜೀವಿತಗಳಲ್ಲಿ ದೇವರ ಅದ್ಭುತಗಳನ್ನು ಕಾಣಬೇಕು, ದೇವರ ಆಶೀರ್ವಾದವನ್ನು ಕಾಣಬೇಕೆಂದು ಪ್ರಾರ್ಥನಾ ಪೂರ್ವಕವಾಗಿ ಈ ವಾಕ್ಯಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ನಡೆಯಬೇಕೆಂದು ಬೇಡಿಕೊಳ್ಳುತ್ತಾ ದೇವರ ಸನ್ನಿಧಿಯಿಂದ ನಿಮಗೆ ವಾಕ್ಯಗಳನ್ನು ತಂದಿದ್ದೇನೆ. ಕಳೆದ ಸಂಚಿಕೆಗಳಲ್ಲಿ ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ. ದೇವರ ವಾಕ್ಯದ ಮುಖಾಂತರವಾಗಿ ನಂಬಿಕೆಯ ಮೂಲ ಅಥವಾ ನಂಬಿಕೆಯ ಮುಖ್ಯತೆಯಿಂದ ನಮ್ಮ ಜೀವನದಲ್ಲಿ ನಂಬಿಕೆ ಇರುವಾಗ ಏನೆಲ್ಲ ಆಗುತ್ತದೆ ಎಂದು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ನಂಬಿಕೆಯಿಂದ ನಾವು ಗುಣಮುಖರಾಗಬಹುದೆಂದು. ಈಗಲೂ ಅದೇ ರೀತಿ ಸತ್ಯವೇದದಲ್ಲಿ ನಂಬಿಕೆಯಿಂದ ಗುಣವನ್ನು ಹೊಂದಿದವರು, ನಂಬಿಕೆಯಿಂದ ಅದ್ಭುತಗಳನ್ನು ಪಡೆದವರ ಕಾರ್ಯಗಳನ್ನು ಕುರಿತು ನಾವು ಧ್ಯಾನಿಸುತ್ತಾ ಇದ್ದೇವೆ, ಧ್ಯಾನಿಸಲು ಮುಂದಾಗಿದ್ದೇವೆ. ಕಾರಣ ದೇವರ ವಾಕ್ಯದ ಕೇಳುವುದರಿಂದ ನಂಬಿಕೆ ಹುಟ್ಟುತ್ತದೆ ಎಂದು, ಕೇಳುವ ಮುಖಾಂತರವಾಗಿ ನಂಬಿಕೆ ದೃಢವಾಗುತ್ತದೆ. ಎಲ್ಲವನ್ನು ನಾವು ಪರಿಶೋಧಿಸಿ ನೋಡುವಾಗ, ನಾವು ಕೇಳಿದ್ದನ್ನು ನಾವು ನೋಡುವಾಗ ಅಥವಾ ನಡೆದ ಕಾರ್ಯಗಳನ್ನು ಕುರಿತು ನಾವು ಕೇಳಿದಾಗ ನಮ್ಮಲ್ಲಿ ನಂಬಿಕೆ ಆಗುತ್ತದೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ. ನಾವು ಎಲ್ಲೋ ಒಂದು ಜಾಗಕ್ಕೆ ನಾವು ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡುವುದಾದರೆ ನಾವು ಟಿಕೆಟನ್ನು ಖರೀದಿಸಿ, ಅದು ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಫ್ಲೈಟ್ ಆಗಿರ್ಬೋದು, ಅದು ಏನೇ ಮೂಲ ಆಗಿರ್ಬೋದು. ಆದರೆ ನಾವು ಪ್ರಯಾಣ ಮಾಡೋದಕ್ಕೆ ಟಿಕೆಟನ್ನು ನಾವು ಖರೀದಿ ಮಾಡುವಾಗ ನಾವು ಏನಂತ ನಾವು ಖರೀದಿ ಮಾಡ್ತೀವಿ? ನಾನು ಟಿಕೆಟ್ ಖರೀದಿ ಮಾಡಿದ್ದೀನಿ, ನಾನು ಪ್ರಯಾಣ ಹೋಗುವ ಆ ಬಸ್ ಚಾಲಕನು ಸರಿಯಾದ ರೀತಿಯಲ್ಲಿ ಬಸ್ಸನ್ನು ಚಲಿಸುತ್ತಾನಾ ಎಂದು ಹೋಗಿ ಆ ಬಸ್ ನಡೆಸುವ ಚಾಲಕನನ್ನು ನಾವು ಭೇಟಿಯಾಗಿ ನಮ್ಮ ಸಂಶಯನ ತೀರಿಸಿಕೊಳ್ಳುವುದಿಲ್ಲ. ಹಾಗೆ ಟ್ರೈನ್ ನಡೆಸುವ ಆ ಚಾಲಕನ ಬಳಿ ಹೋಗಿ, ನಿನ್ನ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿನಗೆ ಎಷ್ಟು ವರ್ಷಗಳ ಟ್ರೈನನ್ನು ನಡೆಸೋದ್ರಲ್ಲಿ ಅನುಭವ ಇದೆ, ಟ್ರೈನ್ ಹಾಳಿ ಮೇಲೆ ಸರಿಯಾಗಿದೆಯಾ, ಟ್ರೈನ್ ಸೇತುವೆ ಮೇಲೆ ಹೋಗುವಾಗ ಕರೆಕ್ಟಾಗಿ ಹೋಗುತ್ತಾ, ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳೋದಿಲ್ಲ. ಫ್ಲೈಟಲ್ಲಿ ಹೋಗುವ ವಿಮಾನದ ಚಾಲಕನ ಬಳಿ ಹೋಗಿ, ಪೈಲಟ್ ಬಳಿ ಹೋಗಿ, ನೀನು ಎಲ್ಲಿ ಸರ್ಟಿಫಿಕೇಟ್ ತೊಗೊಂಡಿದೆಯಾ, ಎಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿದೆಯಾ, ಈ ಆಕಾಶದ ಭೂಮಿಯಿಂದ ಮೇಲೆ ಹತ್ತರಕ್ಕೆ ಹಾರಿ ವಿಮಾನ ನಡೆಸುವ ನಿನಗೆ ಯಾರು ಲೈಸೆನ್ಸ್ ಕೊಟ್ಟರು? ಈ ರೀತಿಯಾಗಿ ನಾವು ಯಾವುದೇ ಮಾಧ್ಯಮದ ಅಥವಾ ಪ್ರಯಾಣಿಸುವ ವ್ಯಕ್ತಿಗಳ, ಪ್ರಯಾಣಕ್ಕೆ ಚಾಲನೆ ಕೊಡುವಂಥ ವ್ಯಕ್ತಿಗಳ ಬಳಿ ಹೋಗಿ ನಾವು ಏನು ಪುರಾವಣೆ ನಾವು ಕೇಳೋದಿಲ್ಲ. ಅದೇ ನಂಬಿಕೆ. ನಾವೊಂದು ಟಿಕೆಟ್ ಖರೀದಿ ಮಾಡಿದಾಗ ಬಸ್ಸಲ್ಲಾಗಲಿ, ಟ್ರೈನಲ್ಲಾಗಲಿ, ಫ್ಲೈಟಲ್ಲಾಗಲಿ ನಿರ್ದಿಷ್ಟವಾದ ನಮ್ಮ ಆಸನಕ್ಕೆ ಹೋಗಿ ನಾವು ಕುಳಿತುಕೊಂಡು ನಾವು ಏನು ನೆನೆಸ್ತೀವಂದರೆ, ಕೆಲವೊಂದು ಸಲ ನಾವು ಪ್ರಯಾಣ ಮಾಡುವಾಗ ಅನೇಕರನ್ನು ನೋಡ್ತೀವಿ. ನಾನು ನೋಡಿದ್ದೀನಿ, ನನ್ನ ಜೀವನದಲ್ಲಿ ನಾನು ಅನುಭವಿಸಿದೆ. ಅದೇನೆಂದರೆ, ನಾನು ಟ್ರೈನ್ ಹತ್ತುವಾಗಲಾಗಲಿ, ನನ್ನ ಶ್ರೀಮತಿ ಹೆಂಡತಿ ಆಗಲಿ, ಯಾರೇ ಆಗಲಿ ಟ್ರೈನ್ ಹತ್ತುವಾಗ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀವಿ, ನಾನು ಈ ಟೈಮ್ಗೆ ನಾನು ಟ್ರೈನ್ ಹತ್ತಿದ್ದೀನಿ, ನಾನು ಬಂದು ಬಿಡ್ತೀನಿ. ಹೇಗೆ ಅಷ್ಟು ಖಚಿತವಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ?
ಅದೇ ನಂಬಿಕೆ. ನಾನು ಉದಾಹರಣೆ ಕೊಟ್ಟೆ, ಅದೇ ನಂಬಿಕೆ. ಆ ನಂಬಿಕೆ ನಮಗೆ ದೇವರಲ್ಲಿ ಬೇಕು. ಆಮೇನ್. ಕೇಳೋದಕ್ಕೆ ಇದು ಒಂದು ತಮಾಷೆ ಆಗಿರ್ಬೋದು, ಆದರೆ ಇದೇ ನಂಬಿಕೆ. ನಾವು ಬಸ್ಸಲ್ಲಿ ಕುಳಿತು ನಾವು ಫೋನ್ ಮಾಡಿ ಹೇಳ್ತೀವಿ, ಈಗ ಬಸ್ ಸ್ಟಾರ್ಟ್ ಆಗಿದೆ, ಇಷ್ಟರ ಸಮಯಕ್ಕೆ ನಾನು ಅಲ್ಲಿ ಬರ್ತೀನಿ. ಅವ್ರಿಗೆ ಹೇಳೋದಿಲ್ಲ, 1 ನಿಮಿಷ ಇರು, ನಾನು ಡ್ರೈವರ್ನ ಹೋಗಿ ಕೇಳ್ತೀನಿ ಕರೆಕ್ಟಾಗಿ ಸೇರುತ್ತಾ, ನೀನು ನಡೆಸ್ತೀಯ ಅಂತ ಕೇಳೋದಿಲ್ಲ. ಆದರೆ ನಾವು ಪಡೆದ ಟಿಕೆಟ್ ಮೇಲೆ ನಂಬಿಕೆ ಇಟ್ಟು, ನಾನು ಈ ಹಣವನ್ನು ಕೊಟ್ಟಿದ್ದೇನೆ, ಈ ಸಮಯಕ್ಕೆ ನಾನು ಸೇರಬೇಕಾದ ಸ್ಥಳಕ್ಕೆ ನಾನು ಸೇರುತ್ತೇನೆ ಅಂತ ನಂಬಿಕೆಯಿಂದ, ದೃಢತೆಯಿಂದ ನಾವು ನಮ್ಮ ಜನರಿಗೆ ಕರೆ ಮಾಡಿ ನಾವು ಹೇಳ್ತೀವಿ, ನಾನು ಈ ಸಮಯಕ್ಕೆ ಬರ್ತೀನಿ, ಊಟ ತಿಂಡಿ ರೆಡಿ ಮಾಡು ಎಲ್ಲ ಹೇಳ್ತೀರಿ. ಸಹೋದರರೇ, ಕೇಳ್ತಿರೋ ನಿಮಗೂ ಈ ಅನುಭವಗಳಾಗಿರುತ್ತೆ, ನೀವು ಅನೇಕರಿಗೆ ಹೇಳಿರ್ತೀರ. ಇಲ್ಲದಿದ್ದರೆ ಯಾರಾದರೂ ಸ್ನೇಹಿತನಿಗೆ ಫೋನ್ ಮಾಡಿ, ನಾನು ನಿನ್ನ ಭೇಟಿ ಆಗ್ತೀನಿ, ನಾಳೆ 10 ಗಂಟೆಗೆ ನಿನ್ನ ಭೇಟಿ ಆಗ್ತೀನಿ ಅನ್ನುವಾಗ ನಾವು ಒಂದು ಯೋಚನೆ ಮಾಡೋದಿಲ್ಲ, ನಾಳೆ ನಾವು ನೋಡ್ತೀವೋ ಇಲ್ಲವೋ ಅಂತ ನಾವು ನೋಡೋದಿಲ್ಲ. ಆದರೆ ಧೈರ್ಯವಾಗಿ ಹೇಳ್ತೀವಿ, ಅದು ನಂಬಿಕೆಯಿಂದ. ಏನಂದರೆ ನಾನು ಬೆಳಗ್ಗೆ ಮತ್ತೆ ಸೂರ್ಯನನ್ನು ನೋಡ್ತೀನಿ, ಸೂರ್ಯನ ಉದಿಸುವುದನ್ನು ನೋಡ್ತೀನಿ. ಅದೆಲ್ಲ ನಂಬಿಕೆಯ ಒಂದು ಆಧಾರಗಳು ನಾನು ಹೇಳುತ್ತಿರೋದು. ಹಾಗಾದರೆ ಒಂದು ಮನುಷ್ಯನ ಕಾರ್ಯಗಳಲ್ಲಿ, ನಮ್ಮ ಭೌತಿಕ ಕಾರ್ಯಗಳಲ್ಲಿ ನಾವಿಷ್ಟು ನಂಬಿಕೆ ಇಡುವುದಾದರೆ ಯಾಕೆ ನಮಗೆ ದೇವರ ಕಾರ್ಯಗಳಲ್ಲಿ ನಂಬಿಕೆ ಇಡುವುದಕ್ಕೆ ಆಗುತ್ತಿಲ್ಲ? ದೇವರು ವಾಕ್ಯ ಹೇಳುತ್ತೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡುವೆ. ಪ್ರಿಯ ಸಹೋದರ ಸಹೋದರಿ, ಅಕ್ಕ, ತಮ್ಮ, ತಂಗಿ, ಯಾರೆಲ್ಲ ಈ TV ಚಾನೆಲ್ ಮುಂದುಗಡೆ ಕುಳಿತು ನೋಡುತ್ತಿದ್ದೀರೋ, ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಹೇಳುವುದೇನೆಂದರೆ, ನೀನು ನಂಬುವುದಾದರೆ ನೀನು ದೇವರ ಮಹಿಮೆಯನ್ನು ನೋಡುವಿ ಎಂದು ನಾನು ದೇವರ ವಾಕ್ಯದ ಮುಖಾಂತರವಾಗಿ ನಾನು ನಿಮಗೆ ಹೇಳುವನಾಗಿದ್ದೇನೆ. ಕಾರಣ ನನ್ನ ಜೀವನದಲ್ಲಿ ದೇವರು ಮಾಡಿದ ಅನೇಕ ಅದ್ಭುತ ಕಾರ್ಯಗಳು ನನಗಿದೆ. ನಾನು ಬಂದಿದ್ದು ಒಂದು ಬಡ ಕುಟುಂಬದಿಂದ. ನನ್ನ ಜೀವನ ಆರಂಭವಾಗಿದ್ದು, ನನ್ನ ಮದುವೆಯ ಜೀವನ ಅಥವಾ ನನ್ನ ಕೌಟುಂಬಿಕ ಜೀವನ ಆರಂಭವಾಗಿದ್ದು ಒಂದು ಕಷ್ಟದ ಹಾದಿಯಲ್ಲಿ, ತುಂಬಾ ಹೊರೆಯನ್ನು ಹೊತ್ತವನಾಗಿ, ಮುಂದೆ ಏನಾಗುತ್ತದೋ ಎಂಬ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸಿದ್ದೀವಿ. ಆದರೆ ನಾವು ಯೇಸುವನ್ನು ನಂಬಿ ನಾವು ಜೀವಿಸುವುದರಿಂದ ದಿನೇ ದಿನೇ ನಮ್ಮಲ್ಲಿ ಅನೇಕ ಪರಿವರ್ತನೆಗಳನ್ನು ನಾವು ನೋಡಿದ್ದೀವಿ, ದೇವರ ಅದ್ಭುತಗಳನ್ನು ನೋಡಿದ್ದೀವಿ. ಸೇವೆ ಮಾಡುವಾಗ ಒಂದು ಸಾಧಾರಣ ಸೇವೆಯಾಗಿ ನಾವು ಆರಂಭ ಮಾಡಿದ್ದೀವಿ. ದೇವರ ಪ್ರಭಾವವು ಏನಂತೂ ಅರಿತ ಮೇಲೆ, ದೇವರ ಅಭಿಷೇಕವನ್ನು ಅರಿತ ಮೇಲೆ, ದೇವರು ಮಾಡುವ ಕಾರ್ಯಗಳಿಗೆ ಸ್ಪಂದಿಸಿ ಜನರಿಗೆ ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಜನರಿಗಾಗಿ ದೇವರನ್ನು ನೋಡಿ ಮೊರೆಯಿಡುವಾಗ, ದೇವರ ವಾಕ್ಯವನ್ನು ಅನುಸರಿಸಿ ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳನ್ನು, ಅನೇಕರ ಜೀವನದಲ್ಲಿ ದೇವರು ಅದ್ಭುತ ಮಾಡಿದ ನನ್ನ ಕಣ್ಗಳನ್ನು ನಾನು ನೋಡಿದ್ದೀನಿ. ಇವತ್ತೂ ನಿಮ್ಮೊಂದಿಗೆ ಈ ವಾಕ್ಯಗಳನ್ನು ಹಂಚಿಕೊಳ್ಳುತ್ತಿರುವಾಗ ನಾನು ವಿಶ್ವಸಿಸ್ತಾ ಇದ್ದೀನಿ. ಈ ವಾಕ್ಯಗಳನ್ನು ಕೇಳುವಾಗ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡೋನಾಗಿರುತ್ತಾನೆ ಅಂತ. ಹೌದು ಪ್ರಿಯರೇ, ನಿಮ್ಮ ಈ ನಂಬಿಕೆ ದೇವರಲ್ಲಿ ದೃಢವಾಗಬೇಕೆಂದು ನಾನು ಇವತ್ತು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದೊಂದು ಸಂಚಿಕೆಯಲ್ಲಿ ನಾವು ಹಂಚಿಕೊಳ್ಳುವ, ನಾನಾಗಿರಲಿ ಬೇರೆ ಯಾವ ಸೇವಕರಾಗಲಿ ಹಂಚಿಕೊಳ್ಳುವ ವಾಕ್ಯಗಳು ಪ್ರಾರ್ಥನೆಯಿಂದ, ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ, ಆತನು ಹೇಳಿದ ಮಾತುಗಳನ್ನು ಭಯಭಕ್ತಿಯಿಂದ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಆ ಮಾತುಗಳನ್ನು ನಂಬಿ, ಯೇಸುವನ್ನು ನಂಬಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣಿರಿ. ನಾವು ಸತ್ಯವೇದದ ವಾಕ್ಯದೊಳಗೆ ನಾವು ಹೋಗೋಣ. ಬನ್ನಿ ಪ್ರಿಯರೇ, ನನ್ನೊಂದಿಗೆ ಸೇರಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯದಿಂದ 24 ವಚನಗಳನ್ನು ನಾನು ನಿಮಗಾಗಿ ಓದುತ್ತೇನೆ. ನೀವು ಸಹ ಒಂದು ವೇಳೆ ಈ ಸಮಯದಲ್ಲಿ ಈ ಸತ್ಯವೇದ ಶಾಲೆಯ ಕಾರ್ಯಕ್ರಮ ಕುರಿತು ಆಸಕ್ತರಾಗಿ ಬೈಬಲ್ಗಳನ್ನು ನಿಮ್ಮ ಕೈಯಲ್ಲಿರುವುದಾದರೆ ನೀವು ನನ್ನೊಟ್ಟಿಗೆ ಸೇರಿ ಬೈಬಲನ್ನು ತೆಗೆದು ವಾಕ್ಯವನ್ನು ಓದಿರಿ.
ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯ, 22, 23, 24 ನಿಮಗಾಗಿ ನಾನು ಓದುತ್ತೇನೆ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡೆಯಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಇಲ್ಲಿ ನಾವು ನೋಡುವಂಥ ಈ ವಾಕ್ಯದಲ್ಲಿ ಯೇಸು ಸೇವೆಯನ್ನು ಮುಗಿಸಿಕೊಂಡು ಮತ್ತೊಂದು ದಡಕ್ಕೆ ದೋಣಿ ಪ್ರಯಾಣ ಮಾಡಿ ಜನರಿಗೆ ಸೇವೆ ಮಾಡಬೇಕು, ಜನರನ್ನು ಆಶೀರ್ವದಿಸಬೇಕು, ಜನರಿಗೆ ಸೌಖ್ಯವನ್ನು ಕೊಡಬೇಕು, ಜನರ ಕೊರತೆಗಳನ್ನು ನೀಗಿಸಬೇಕೆಂದು ಸೇವೆ ಮಾಡೋದಕ್ಕಾಗಿ ಆತನು ಇದ್ದಂಥ ಸೇವೆಯ ದಿನಗಳಲ್ಲಿ ನಿದ್ದೆ ಆಹಾರವೆನಿಸದೆ ಊರು ಗ್ರಾಮಗಳಿಗೆ ತಿರುಗಾಡುತ್ತಾ ಜನರಿಗೆ ಸೇವೆ ಮಾಡುತ್ತಾ ಇದ್ದನು. ಆ ಸಮಯದಲ್ಲಿ ಒಬ್ಬ ಸಭಾಮಂದಿರಿಯಾದವನು, ಅಂದರೆ ಒಂದು ಮಂದಿರದಲ್ಲಿ ಸೇವೆ ಮಾಡುವ ಒಬ್ಬ ವ್ಯಕ್ತಿ ಯೇಸುವನ್ನು ಹುಡುಕಿಕೊಂಡು ಬಂದು ತನ್ನ ಒಬ್ಬಳೇ ಮಗಳಾದ ತನ್ನ ಸಣ್ಣ ಮಗಳೆಂದು ಅಲ್ಲಿ ಹೇಳುತ್ತಾ ಇದ್ದಾರೆ. ಆ ಮನುಷ್ಯನ ಪರಿಸ್ಥಿತಿ ನೋಡುವುದಾದರೆ ತನ್ನ ಮಗಳು ಸಾಯುವ ಸ್ಥಿತಿಯಲ್ಲಿ ರೋಗದ ನಿಮಿತ್ತವಾಗಿ ಹಾಸಿಗೆ ಹಿಡಿದಿರುವ ಆ ಮಗಳಿಗಾಗಿ ಯೇಸುವಿನ ಬಳಿ ಬಂದು ಬೇಡುತ್ತಾ ಇದ್ದಾನೆ. ಯೇಸುವೇ, ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ನೀನು ಬಂದು ಕೈಯಿಟ್ಟು ಪ್ರಾರ್ಥಿಸುವುದಾದರೆ ನನ್ನ ಮಗಳು ಬದುಕುವಳು, ಬನ್ನಿ ಎಂದು ಬೇಡಿಕೊಂಡಳು. ಅದಕ್ಕೆ ಮೂಲ ಕಾರಣ ಯೇಸು ಮೇಲೆ ಇದ್ದಂಥ ನಂಬಿಕೆ. ಯೇಸುವಿನ ಕುರಿತು ತಿಳಿದು ಯೇಸುವಿಗೆ ಅದ್ಭುತಗಳನ್ನು ಮಾಡುವ ಶಕ್ತಿ ಇದೆ ಎಂದು ಅರಿತವನಾಗಿ ಯೇಸು ಬಳಿಗೆ ಬಂದರು. ದೇವರ ವಾಕ್ಯ ಹೇಳುತ್ತೆ, ಹೆಬ್ರಿಯರ ಪುಸ್ತಕದಲ್ಲಿ ನಾವು ನೋಡುವಾಗ ಆತನನ್ನು ಹುಡುಕುವವರು ಆತನು ಇದ್ದಾನೆ ಎಂದು ನಂಬಿ ಬರುವವರಾಗಿರಬೇಕು, ಆತನಿಂದ ಸಾಧ್ಯ ಎಂದು ನಂಬಿ ನಾವು ಬರುವವರಾಗಿರಬೇಕು. ಹಾಗೆಯೇ ಯಾಯೀರನು ಯೇಸುವಿನ ಬಳಿ ಬಂದೊಂದು ಬೇಡಿಕೆಯನ್ನು ಕೊಡ್ತಾ ಇದ್ದಾನೆ. ನನ್ನ ಮಗಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ, ಆಕೆಯನ್ನು ನೀನು ಬಂದು ಗುಣಮುಖಪಡಿಸು ಅಥವಾ ರಕ್ಷಿಸು, ಜೀವ ಕೊಡು ಎಂದು ಬೇಡಿಕೊಂಡರು. ಆ ಬೇಡಿಕೆ ಇವತ್ತು ನಮ್ಮದಾಗಿ ಕಾಣಿಸುವುದಾದರೆ ನಮ್ಮಲ್ಲಿ ಆ ನಂಬಿಕೆ ಬೇಕು. ನಾವು ಪ್ರಾರ್ಥಿಸುವಾಗ ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ನಿಷ್ಕಪಟವಾದ ಸಂದೇಹವಿಲ್ಲದ ಪ್ರಾರ್ಥನೆಯಾಗಿ ಮಾರ್ಪಡಬೇಕು. ನಾವು ಏನನ್ನು ಬೇಡಿಕೊಂಡರೂ ದೇವರು ಕೊಡುವನಾಗಿದ್ದಾನೆ. ನಾವು ದೇವರಲ್ಲಿ ವಿಶ್ವಾಸದಿಂದ ಬರುವಾಗ ಆತನು ಆ ವಿಶ್ವಾಸವನ್ನು ಕಂಡು ನಮಗೆ ಸಹಾಯವನ್ನು ಮಾಡುತ್ತಾನೆಂದು ನಂಬಿ ನಾವು ಬರುವಾಗ ಆತನು ಮಾಡುವನಾಗಿದ್ದಾನೆ. ಅಲ್ಲಿ ಯೇಸು ಆ ಯಾಯೀರಿನ ಮನವಿಯನ್ನು ಕೇಳಿ, ಪ್ರಾರ್ಥನೆಯನ್ನು ಕೇಳಿ, ಅವನ ಜೊತೆಗೆ ತನ್ನ ಮನೆಗೆ ಹೋಗುತ್ತಿರುವ ಮಾರ್ಗದಲ್ಲಿ ಅನೇಕರು ಆತನನ್ನು ಮುತ್ತಿಕೊಂಡು ಆತನ ಹಿಂದೆ ಬರುವರಾಗಿದ್ದರು. ಕಾರಣ ಯೇಸು ಎಲ್ಲೂ ಹೋದರೂ ಅಲ್ಲಿ ಅದ್ಭುತಗಳನ್ನು ಮಾಡೋಣ. ಜನರಿಗೆ ಏನಾಗಿದೆ ಅಂದರೆ ಅದನ್ನು ನೋಡಬೇಕು,
ಇವತ್ತು ಅನೇಕರು ನೋಡೋದಕ್ಕೆ ಆಸೆ ಪಡ್ತಾರೆ, ಆದರೆ ಅದು ಹೊಂದಿಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಯೇಸುವಿನ ಹಿಂದುಗಡೆ ಜನ ಗುಂಪಾಗಿ ನೂಕಿಕೊಂಡು ಹೋಗುವಂಥ ಸಮಯಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ನಂಬಿಕೆ ಏನಂದರೆ, ನನ್ನ ಮಗಳು ಯೇಸು ಬಂದರೆ ಗುಣಮುಖಲಾಗುತ್ತಾಳೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರಿಯ ಸಹೋದರ ಸಹೋದರಿ, ನಮಗೆ ಆ ನಂಬಿಕೆ ಬೇಕು. ನಾನು ಈ ಕಾರ್ಯಕ್ರಮನ ಆರಂಭ ಮಾಡುವಾಗ ನಾನು ಹೇಳಿದೆ, ನಾವು ಪ್ರಯಾಣ ಮಾಡುವಾಗ ಟಿಕೆಟನ್ನು ಖರೀದಿಸಿದ ನಂತರ ಡ್ರೈವರ್ ಬಗ್ಗೆ ಆಗಲಿ, ನಾವು ಚಲಿಸುವಂಥ ನಾವು ಪ್ರಯಾಣ ಮಾಡೋದ ಬಸ್ ಆಗಲಿ, ಕಾರ್ ಆಗಲಿ, ವಿಮಾನದ ಬಗ್ಗೆ ನಾವು ಯಾವ ಶೋಧನೆ ಮಾಡದೆ ಹೇಗೆ ನಮ್ಮ ನಿರ್ದಿಷ್ಟವಾದ ಆಸನಗಳ ಮೇಲೆ ಕೂತು ನಾವು ಪ್ರಯಾಣ ಮಾಡಿ ನಾವು ಸೇರುತ್ತೇವೆ ನಂಬಿಕೆ ಇರುತ್ತೋ, ಅದೇ ರೀತಿಯಾದ ನಂಬಿಕೆ ನಮ್ಮ ದೇವರಲ್ಲಿ ನಾವು ಇಡಬೇಕು. ಈ ಭೂಲೋಕ ಯಾತ್ರೆಯಲ್ಲಿ, ನಾವು ಜೀವಿಸುವ ಯಾತ್ರೆಯಲ್ಲಿ ದೇವರು ನಮ್ಮೊಂದಿಗೆ ಇದ್ದಾರೆ, ಆತನ ಮಾಡೋನಾಗಿರ್ತಾನೆ ಅಂತ ನಾವು ನಂಬಿ ನಾವು ಬದುಕುವುದಾದರೆ ನಮ್ಮ ಜೀವನದಲ್ಲಿ ದಿನೇ ಅದ್ಭುತಗಳನ್ನು ನಾವು ನೋಡಬಹುದು. ಆತನಿಗೆ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ನಂಬುವವರಿಗೆ ಎಲ್ಲವೂ ಸಾಧ್ಯ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಒಂದು ದಿನ ನನ್ನ ಜೀವನದಲ್ಲಿ ಆರಂಭದ ದಿನಗಳು ನಾನು ಪ್ರಾರ್ಥಿಸಿ ದೇವರಲ್ಲಿ ಬೇಡಿದ ಕಾರ್ಯ, ದೇವರೇ ನಾನು ಪ್ರಾರ್ಥನೆ ಮಾಡುವಾಗ ಅನಾರೋಗ್ಯದಿಂದಿರೋರು ಸೌಖ್ಯವಾಗಬೇಕೆಂದು ಬೇಡಿ ನಾನು ಪ್ರಾರ್ಥಿಸೋದಕ್ಕೆ ಜನರಿಗೆ ಆರಂಭ ಮಾಡಿದೆ. ಆ ದಿನದಲ್ಲಿ ನಾನು ಯಥಾರ್ಥವಾಗಿ ಒಬ್ಬ ಅಸ್ವಸ್ಥನನ್ನು ನೋಡಿ ನಾನು ಹೇಳಿದೆ, ಯೇಸುವಿನ ನಾಮದಲ್ಲಿ ನಿನಗೆ ಸೌಖ್ಯ ಉಂಟಾಗಲಿ ಎನ್ನುವಾಗ ಆ ಮನುಷ್ಯನಿಗೆ ಸೌಖ್ಯವನ್ನು ಪಡೆದುದನ್ನು ನಾನು ನೋಡಿ ಆನಂದ ಭರಿತನಾದೆ. ಕಾರಣ ಆ ದೇವರು ನಮ್ಮ ಮೂಲಕವಾಗಿ ಆತನ ಕ್ರಿಯೆಯನ್ನು ಮಾಡುವನಾಗಿದೆ. ಅದಕ್ಕೆ ಬೇಕಾಗಿರೋದು ನಂಬಿಕೆ. ಆ ರೀತಿ ಅನೇಕ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ. ಅನೇಕರಿಗೆ ರೋಗಗಳಿಂದ ಗುಣಮುಖ ಮಾಡುವುದನ್ನು ನೋಡಿ ಇವತ್ತಿಗೂ ಆತನು ಮಾಡುತ್ತಾ ಇದ್ದಾನೆ. ನನ್ನ ಬಗ್ಗೆ ಅಲ್ಲ, ಯೇಸುವಿನ ಬಗ್ಗೆ ನಾನು ಹೇಳುತ್ತಾ ಇದ್ದೇನೆ. ನಾನು ಮನುಷ್ಯ ಮಾತ್ರದವನೇ, ಆದರೆ ಯೇಸು ಆತನು ಕ್ರಿಯೆ ಮಾಡೋನಾಗಿದ್ದಾನೆ. ಸರಿ, ನಾವು ಮುಂದಕ್ಕೆ ಹೋಗೋಣ. ಆ ಯಾಯೀರನು ದೇವರೊಳಗೆ ನಂಬಿಕೆಯಿಂದ ಬಂದಾಗ ಮನೆ ಹೋಗುತ್ತಾ ಇದ್ದ ಪ್ರಯಾಣ ನಂಬಿಕೆಯಿಂದ ಹೋಗ್ತಾ ಇದ್ದಾನೆ. ಏನಂತ, ಯೇಸು ಬರ್ತಾರೆ, ನನ್ನ ಮಗಳನ್ನು ಮುಟ್ಟುತ್ತಾನೆ, ಆಕೆ ಗುಣಮುಖಳಾಗುತ್ತಾಳೆ ಎಂದು ಒಂದು ನಂಬಿಕೆಯಿಂದ ಸಂತೋಷದಿಂದ ಯೇಸುವಿನ ಜೊತೆಗೆ ಹೋಗುತ್ತಿರುವಾಗ ಒಂದು ಕಾರ್ಯ ನಡೆಯುತ್ತೆ. ಅದೇನೆಂದರೆ ಅವನ ನಂಬಿಕೆಯನ್ನು ಅಲಗಾಡಿಸುವಂಥ ಒಂದು ಕಾರ್ಯ, ಅವನ ನಂಬಿಕೆಯನ್ನು ಪರೀಕ್ಷಿಸುವಂಥ ಒಂದು ಕಾರ್ಯ. ಅದು ಏನಂದರೆ, ಅವನ ನಂಬಿದ್ದಕ್ಕೆ ವಿರೋಧವಾದ ಒಂದು ಕಾರ್ಯವು ಅಲ್ಲಿ ಬರ್ತಾ ಇದೆ. ಏನಂದರೆ, ಅವನ ಮನೆಯಿಂದ ಕೆಲಸದ ಅಲ್ಲಿ ಬಂದು 35ನೇ ವಾಕ್ಯ, 5ನೇ ಮಾರ್ಕ್ 5:35 ನೋಡುವಾಗ, ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಲು, ಇನ್ಯಾಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ನಂಬಿಕೆಯನ್ನು ಕೆಡಿಸುವಂಥದ್ದು, ಇಲ್ಲಾಂದರೆ ನಂಬಿಕೆಯಲ್ಲಿ ಬೀಳಿಸುವಂಥದ್ದು, ಎಡುವಂಥ ಕಾರ್ಯವು ನಾವು ಅನೇಕ ಸಮಯಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಈ ಕಾರ್ಯವನ್ನು ಅನುಭವಿಸುತ್ತೀವಿ. ನಾವು ನಂಬಿಕೆಯಿಂದ ಇರ್ತೀವಿ, ಅದೇ ತಟ್ಟನೆ ಯಾವುದಾದ್ರೂ ಒಂದು ಕಾರ್ಯ ಸಂಭವಿಸುತ್ತದೆ, ಅದು ನಮ್ಮ ನಂಬಿಕೆಯನ್ನು ಹೊಗಲಾಡಿಸುವಂಥ ಕಾರ್ಯವಾಗಿರುತ್ತದೆ. ಅದನ್ನು ನಾವು ನಂಬಿಕೆಯಿಂದ ಹಿಂಜಾರುವಂಥ ಮಾಡುವ ವರ್ತಮಾನಗಳು ನಾವು ಕೇಳಬಹುದು, ಸಂಗತಿಗಳನ್ನು ನಾವು ನೋಡಬಹುದು. ಆದರೆ ಈ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಯಾಯೀರನ್ನ ನೋಡಿ, ಆ ಮಾತುಗಳನ್ನು ಕೇಳಿದ ಯೇಸು, ನೀನು ನಾನು ಆರಾಧನೆ ಮಾಡುವ ದೇವರು, ನಂಬುವ ದೇವರು, ನಮ್ಮ ಪರಿಸ್ಥಿತಿಗಳನ್ನು ಅರಿತು ನಮ್ಮನ್ನು ಧೈರ್ಯಪಡಿಸುವ ದೇವರಾಗಿದ್ದಾನೆ. ಪ್ರೈಸ್ ಲಾರ್ಡ್. ನಮ್ಮನ್ನು ಧೈರ್ಯಪಡಿಸುವ ದೇವರು. ಹೌದು ಪ್ರಿಯರೇ, ನೀನು ನಂಬಿರುವಂಥ ದೇವರು ನಿನ್ನ ಪರಿಸ್ಥಿತಿಯನ್ನು ಅರಿತು ನಿನಗೆ ಧೈರ್ಯಗೊಳಿಸುವ ದೇವರು. ಈ ವರ್ತಮಾನವನ್ನು ಯಾಯೀರನಿಗೆ ತಂದಾಗ ಅವನ ಹೃದಯದಲ್ಲಿ ಕಳವಳ ಉಂಟಾಯಿತು. ಅವನ ಹೃದಯದಲ್ಲಿ ಕುಸಿತು ಹೋಗುವ ರೀತಿ ಆಯಿತು. ಅಯ್ಯೋ, ನನ್ನ ಪ್ರೀತಿ ಮಾಡಿದ ಮಗಳು ತೀರೋದಲ್ಲ ಎಂಬ
ಆ ನಿರ್ಣಯಕ್ಕೆ ಬರುವಾಗ ಯೇಸು ಅದನ್ನು ಅರಿತು ಆ ಕೆಳಗಿನ ವಾಕ್ಯದಲ್ಲಿ ನೋಡುವಾಗ ಅವರು ಆಡಿದ ಮಾತುಗಳನ್ನು ಯೇಸು ಲಕ್ಷ್ಯ ಮಾಡದೆ ಸಭಾ ಮಂದಿರದಿಂದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದೆನು. ಹೌದು ಪ್ರಿಯರೇ, ನಮಗೆ ನಂಬಿಕೆ ಮಾತ್ರ ಇರಬೇಕು. ಪರಿಸ್ಥಿತಿಗಳು ಹೇಗೆ ಬದಲಾಗಬಹುದು, ನಮ್ಮ ಅನಿಸಿಕೆಗಳು ಏನಾಗಿ ಬದಲಾಗಬಹುದು, ನಮ್ಮ ಕಾರ್ಯಗಳು ವಿರುದ್ಧವಾಗಿ ಮಾರಬಹುದು. ಆದರೆ ಯೇಸುವಿನ ಮೇಲೆ ನಂಬಿಕೆ ಮಾತ್ರ ನಮಗೆ ಇಡಬೇಕು. ಯೇಸುವಿನ ಮೇಲೆ ನಮ್ಮ ಇಟ್ಟ ನಂಬಿಕೆ ಮಾತ್ರ ಬದಲಾಗಬಾರದು. ಆತನು ಧೈರ್ಯ ಪಡಿಸ್ತಾ ಇದ್ದಾನೆ ಯಾವೀರನನ್ನು ಕಂಡು. ಏನಂತ ಹೇಳಿ, ನೀನು ಅಂಜಬೇಡ, ನಿನ್ನಲ್ಲಿ ನಂಬಿಕೆ ಮಾತ್ರವಿರಲಿ. ನಂಬಿಕೆ ಮಾತ್ರ. ನಮಗೆ ನಂಬಿಕೆ ಇರುವುದಾದರೆ ದೇವರಿಗಾಗಿ ನಾವು ದೊಡ್ಡ ಕಾರ್ಯಗಳನ್ನು ಮಾಡ್ಬೋದು, ಅಥವಾ ದೇವರನ್ನ ದೊಡ್ಡದಾದಂಥ ಕಾರ್ಯಗಳನ್ನು ನಾವು ಪಡೆದುಕೊಳ್ಳಬಹುದು. ಹಾಗೆ ಕೆಳಗೆ ನೋಡುವಾಗ ಆತನು ತನ್ನ ಮನೆಗೆ ಯಾಯೀರನ ಕರೆದ ಆ ಆಹ್ವಾನ ಹೊಂದಿದ ದೇವರು ಅರ್ಧದಲ್ಲಿ ಸತ್ತೋದಲ್ಲ, ನೀನು ಹೋಗು, ಮಣ್ಣು ಮಾಡು ಅಂತ ಶವದ ತೆಗೆದುಕೊಂಡು ಹೋಗು ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ನಂಬಿಕೆ ಇರಲಿ, ಧೈರ್ಯದಿಂದ ಇರುವಂಥ ಯೇಸು ಆ ಒಡೆದು ಹೋದಂಥ ಹೃದಯದ ಆ ಮನುಷ್ಯನ ಜೊತೆಗೆ, ಕಣ್ಣೀರಿನಲ್ಲಿರುವಂಥ ಮನುಷ್ಯನ ಜೊತೆಗೆ ಹೋದವನು ಇಂದು ಜೀವಂತನಾಗಿದ್ದಾನೆ. ನಿನ್ನ ಕಣ್ಣೀರನ್ನು ನೋಡುವ ದೇವರಿದ್ದಾನೆ, ನಿನ್ನ ಒಡೆದು ಹೋದ ಹೃದಯವನ್ನು ಗ್ರಹಿಸುವ ದೇವರಿದ್ದಾನೆ. ಪ್ರಿಯರೇ, ಸೋತೋಗಬೇಡ, ಆತನಲ್ಲಿ ಮಾತ್ರ ನಂಬಿಕೆ ಇಡು. ನಂಬಿಕೆ ಎಲ್ಲವನ್ನು ಮಾಡುವಂಥದ್ದಾಗಿದೆ. ಆಕೆ ಹಾಸಿಗೆಯಲ್ಲಿದ್ದಾಗ ಯೇಸು ಆ ಮನೆಗೆ ಹೋಗಿ ನೋಡ್ತಾರೆ. ಗೊಂದಲದಿಂದ ಗೋಳಾಡುವ ಶಬ್ದದಲ್ಲಿ ದುಃಖದ ಮಡಿಲಲ್ಲಿ ಇರುವಂಥ ಆ ಜನರನ್ನು ನೋಡಿ ಹೇಳ್ತಾರೆ, ಎಲ್ಲರನ್ನು ನೋಡಿ ನಿಶ್ಶಬ್ದರಾಗಿರಿ, ಅಳಬೇಡಿರಿ, ಗೋಳಾಡಬೇಡಿರಿ. ಮನೆಯೊಳಗೆ ಹೋಗಿ ಆ ಮಗುವನ್ನು ನೋಡಿ ಹೇಳಿದ ಮಾತು, ಈಕೆ ಮರಣ ಹೊಂದದಿಲ್ಲ, ನಿದ್ದೆ ಮಾಡುತ್ತಾ ಇದ್ದಾಳೆ. ಅವಳನ್ನು ನೋಡಿ ತಳಿತ ಕುಮ ಅಂದನು. ಮಗಳೇ ಎದ್ದೇಳು ಎಂದು ಹೇಳಿದನು. ಯಾರಿನ ಮಗಳನ್ನು ನೋಡಿ ನಿದ್ರೆ ಮಾಡುತ್ತಾ ಇದ್ದಾಳೆ. ಆ ನಿದ್ರೆಯಿಂದ ಎಬ್ಬಿಸುವ ರೀತಿ ಹೇಗೆ ಒಬ್ಬ ಮನುಷ್ಯನು ನಿದ್ರೆ ಮಾಡುವಾಗ ಎಬ್ಬಿಸುತ್ತಾರೋ, ಸತ್ತ ಆ ಹೆಣವನ್ನು ಯೇಸು ಹೋಗಿ ಹೇಳ್ತಾರೆ ಎದ್ದೇಳು ಅಂತ ಹೇಳಿದಾಗ ಆ ಮಗುಗೆ ಜೀವ ಬಂದು ಆ ಮಗು ಜೀವಂತಲಾಗಿ ಎದ್ದನು. ಆ ಮಗುವನ್ನು ತನ್ನ ತಂದೆಗೆ ಯಾಯೀರನ ನಂಬಿಕೆಯನ್ನು ನಿರಾಶೆಗೊಳಿಸಿದೆ. ನನ್ನಿಂದ ಎಲ್ಲ ಸಾಧ್ಯ, ನೀ ನಂಬಿಕೆ ಮಾತ್ರ ಇಡು ಎಂದು ಹೇಳಿ ಆ ನಂಬಿಕೆಯನ್ನು ತೋರಿಸಿದ, ಆ ನಂಬಿಕೆ ಫಲವನ್ನು ತೋರಿಸಿದ ಯೇಸು ಇವತ್ತೂ ಜೀವಂತನಾಗಿದ್ದಾನೆ. ನಿನ್ನ ಸ್ಥಿತಿಗಳು ಸತ್ತ ರೀತಿ ಇದೆಯಾ? ನಿನ್ನ ಕಾರ್ಯಗಳು ಸತ್ತೋದ ರೀತಿ ಇದೆಯಾ? ನಿನ್ನ ಕುಟುಂಬ ಪರಿಸ್ಥಿತಿ ಸತ್ತೋದ ರೀತಿಯಲ್ಲಿದೆಯಾ? ನಿನ್ನ ಜೀವನದ ಸ್ಥಿತಿಗಳು ಸತ್ತ ರೀತಿಯಲ್ಲಿದೆಯಾ? ಯೇಸುವಿಗೆ ಆಹ್ವಾನ ಕೊಡು, ಯೇಸುವನ್ನು ನಂಬು. ಯಾಯೀರನು ಹೇಗೆ ತನ್ನ ಮನೆಗೆ ಕರೆದನೋ, ನಿನ್ನ ಜೀವಿತಕ್ಕೆ ಯೇಸುವನ್ನು ಕರೆಯಿರಿ, ನಿನ್ನ ಕುಟುಂಬಕ್ಕೆ ಯೇಸುವನ್ನು ಕರೆಯಿರಿ, ನಿನ್ನ ಬಿಸ್ನೆಸ್ಸಲ್ಲಿ ಯೇಸುವನ್ನು ಕರೆಯಿರಿ. ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ದೇವರು ಇಂದಿಗೂ ಜೀವಿಸುವನಾಗಿದ್ದಾನೆ. ನಿನ್ನ ಸತ್ತ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಆತನ ಶಕ್ತಿಯುಳ್ಳವನಾಗಿದ್ದಾನೆ. ಆ ಯಾಯೀರನಿಗೆ ತನ್ನ ಮಗಳನ್ನು ಒಪ್ಪಿಸಿಕೊಟ್ಟ ಹಾಗೆ ನಿನಗೂ ಅದ್ಭುತವನ್ನು ಮಾಡುವನಾಗಿರುತ್ತಾನೆ. ಈ ನಂಬಿಕೆ ಮಾತ್ರ ಇರಲಿ. ಯಾಯೀರನಿಗೆ ದೇವರು ಹೇಳಿದ್ದು ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹೌದು ಪ್ರಿಯರೇ, ಈ ಸಂಚಿಕೆಯಲ್ಲಿ ನಾವು ಕಲಿತುಕೊಂಡಿದ್ದು ನಮಗೆ ನಂಬಿಕೆ ಮಾತ್ರ ಇರುವಾಗ ನಮ್ಮ ಎಲ್ಲ ಸತ್ತ ಸ್ಥಿತಿಗಳನ್ನು ಪುನರುಜ್ಜೀವಗೊಳಿಸುವ ದೇವರು ನಮಗೆ ಅದ್ಭುತವನ್ನು ಮಾಡುವನಾಗಿದ್ದಾನೆ. ನಂಬಿಕೆಯಿಂದ ಇರಿ, ಅಂಜಬೇಡಿರಿ, ದೇವರ ಕರೆಗಳಿಂದ ಅದ್ಭುತಗಳನ್ನು ಹೊಂದಿಕೊಳ್ಳಿರಿ. ಮುಂದೆ ಸಂಚಿಕೆಯಲ್ಲಿ ನಂಬಿಕೆಯ ಮಹತ್ವಗಳನ್ನು ಇನ್ನೂ ನಾವು ಧ್ಯಾನಿಸೋಣ. I believe that your heart's been stirred up by the Spirit of God to build up your faith. May God bless you. See you soon again
the same time, the same channel. God bless you. Amen. Praise the Lord.